ಕಷ್ಟ ಕೋಟಲೆ ಅನ್ನುವಂಥದ್ದು ನಾವೇ ಮಾಡ್ಕೊಳ್ಳುವಂಥದ್ದು, ಪ್ರಕೃತಿ ನಮಗೆ ನೀಡುವಂಥದ್ದು. ಇಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಕೊಂಡಿದ್ದೇವೆ. ಒಪ್ಕೊಳ್ಳೆ ಬಿಡ್ಲಿ ಇದೆ. ಯಾಕಂದ್ರೆ ಇವತ್ತು ವಿಜ್ಞಾನ ಒಪ್ಕೊಳ್ತದೆ ಎವರಿ ಆಕ್ಷನ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಪ್ರಚಲಿತವಾದಂಥ ವೈಜ್ಞಾನಿಕ ಸಿದ್ಧಾಂತ ಅದು. ಹಾಗೆ ನಮ್ಮ ಎಲ್ಲ ಕರ್ಮಗಳು ಕೂಡ ಪ್ರತಿಫಲವನ್ನು ಕೊಟ್ಟಬೇಕಪ್ಪ. ಏನು ಡಿಫರೆನ್ಸ್ ಅಂದರೆ ನಾವು ಹಿಂದೆ ಮಾಡಿದ ಕರ್ಮಗಳು ನಮ್ಮನ್ನು ಕಾಡಿಸ್ತವೆ ಅಂತ ನಮ್ಮ ನಂಬಿಕೆ ಇದೆ. ಈಗ ಮಾಡಿದ ಕರ್ಮಗಳು ಕೂಡ ತಮ್ಮ ಪರಿಣಾಮವನ್ನು ಕೊಡಬೇಕು, ಈಗಲ್ಲಂದ್ರೆ ಮುಂದೆ ಅಂತ ಹೇಳ್ತೇವೆ. ಅಲ್ಲಿ ಚಾಂದನ ಉಪನಿಷತ್ತಿನ ಒಂದು ಶ್ಲೋಕವನ್ನು ಉಲ್ಲೇಖಿಸಿಕೊಂಡು ಭಾವಿಸ್ತೇನೆ ನಾನು. ನಮ್ಮ ಎಲ್ಲ ಚಿಂತನೆಗಳು ಕೂಡ ಕರ್ಮವನ್ನು ಮಾಡೋದಿಲ್ಲ, ಚಿಂತನೆ ಕೂಡ ಈ ಅಂತರಿಕ್ಷದ ಒಂದು ಭಾಗದಲ್ಲಿ ಇವತ್ತು ಅಸ್ಟ್ರಾನಮಿ ಒಪ್ಕೊಂಡಿದೆ. ಫಸ್ಟ್ ಅಟ್ಮಾಸ್ಫಿಯರು, ಸ್ಟ್ರಾಟೋಸ್ಫಿಯರು, ಈಸೋಸ್ಫಿಯರ್ ಅಂತ ಹಲವಾರು ಹಂತಗಳನ್ನು ಹೇಳ್ತಾ ಹೋಗ್ತಾರೆ ಅಂತರಿಕ್ಷದಲ್ಲಿ. ಈ ನಮ್ಮೆಲ್ಲ ನನಗೆ ಮಾಡ್ತಿದ್ದೀನಿ, ನನಗೆ ಚಿಂತನೆ ಅಲ್ಲಿ ಹೋಗಿ ದಾಖಲಾಗ್ತದೆ ಅಂತ ಹೇಳ್ತಾರೆ. ಆ ದಾಖಲೆಗಳು ಘನೀಭೂತವಾಗಿ ಸೃಷ್ಟಿಯಾಗಿ ಆ ವ್ಯಕ್ತಿಗಳೆಲ್ಲವೂ ಇಲ್ಲಿ ಬರ್ತವೆ, ಅದನ್ನು ಅನುಭವಿಸ್ತೇವೆ ಅನ್ನೋದು ಉಪನಿಷತ್ ವಾಕ್ಯ ಆಗಿದೆ. ಹಾಗಾಗಿ ನಮ್ಮ ಎಲ್ಲ ಕಷ್ಟ ಕೊಟ್ಟಲುಗಳಿಂದ ಕೇಳ್ತೀಯ, ಸುಖವೂ ಕೂಡ, ಸುಖ ದುಃಖ ಎಲ್ಲವೂ ಕೂಡ ನಮ್ಮದೇ ನಾವೇ ಮಾಡಿದ್ರ ಫಲವನ್ನು ನಾವು ಅನುಭವಿಸ್ತೇವೆ ಅಷ್ಟೇ. ವೆರಿ ಸಿಂಪಲ್. ಉದಾಹರಣೆ, ಒಬ್ಬ ಕಷ್ಟಪಡ್ತಾನೆ, ಅದು ಅವನು ಮಾಡಿದ ಕರ್ಮದ ಫಲ ಅಂತ ಅಂದ್ಕೊಂಡ್ರು ಅದು ಅವನು ಹೇಗೆ ಸ್ವೀಕರಿಸ್ತಾನೆ ಅಂತ, ಅದು ಅವನು ಹೇಗೆ ದಾಟಬಲ್ಲ. ಒಬ್ಬ ಒಂದು ಅದೇ ಕಷ್ಟವನ್ನ ಅಯ್ಯೋ ತಲೆ ಭಾರ ಅನ್ಕೊಂಡು ಅಂತ, ಇನ್ನೊಬ್ಬ ಆಯ್ತು ಬರಲಿ ಬಿಡಪ್ಪ ಅಂತ ಹೋಗ್ತಾನೆ. ಹೌದಲ್ವಾ? ಎಸ್ ಸರ್ ನಾವು. ಹೌದು. ಸೊ ಆ ಕರ್ಮಗಳು ನಮ್ಮನ್ನು ಕಾಡಿಸೋದು ನಿಜ. ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ ಮೇಲೆ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದೆ. ಹೌದಾ? ಹಾಗೇನೆ ಸುಖ ಅಂತ ತಗೊಂಡ್ರು ಕೂಡ ಅಷ್ಟೇ. ಮಹಾ ಶ್ರೀಮಂತ ಇರ್ತಾನೆ ಪುಣ್ಯಾತ್ಮ, ಅವನಿಗೆಲ್ಲ ಕೊಟ್ಟಿರ್ತಾನೆ, ಅವನು ಹೇಳ್ಕೊಂಡು ಹೋಗ್ತಾನೆ. ಗೊತ್ತಾನಿಗೆ ಅದನ್ನು ಅನುಭವಿಸೋ ಶಕ್ತಿ ಇಲ್ಲ ಅವನಿಗೆ, ಬಿಟ್ಬಿಡ್ತಾನೆ ಅವನು. ಹೌದಲ್ವಾ? ಹೌದಲ್ವಾ? ಹಾಗೇನೆ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂತ, ಕಷ್ಟ ಕೊಟ್ಲುಗಳಾಗಲಿ ಸುಖಗಳು ಆಗಲಿ, ಅದನ್ನು ಅವನು ಹೇಗೆ ಸ್ವೀಕಾರ ಮಾಡ್ತಾನೆ, ಅದರ ಮೇಲೆ ನಿಮಗೆ ಕಷ್ಟ ಕೊಟ್ಲೆ ಸುಖ ಅನ್ನಿಸ್ತದೆ. ಅಲ್ಲಿ ತಾವಾಗಿಯೇ ಏನಿಲ್ಲ ಅನ್ನಿಸ್ತದೆ. ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ. ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸೋದ್ರಲ್ಲೇ ನಮಗೂ ಏನಂತಂದರೆ ಹಿತ ಇದೆ ಅನ್ನುವಂಥ ಅರಿವು ಬಹುತೇಕರಿಗೆ ಯಾಕೆ ಉಂಟಾಗೋದಿಲ್ಲ? ಮೂಲ ಉದ್ದೇಶ ಅಪ್ಪ, ಸರ್ವೇ ಜನಃ ಸುಖಿನೋ ಭವಂತು.